ಕಿಸಿ ಅಂತ ಒಳ್ಳೆಯ ಗುರುಗಳನ್ನ ಇಟ್ಕೊಂಡಿದ್ದಾರೆ. ಅದರ ಎದುರಾಳಿ ವಿಷಯದ ಭಯ ಹುಟ್ಟಿಸೋಂಗಿರಬೇಕಾಗ್ತದೆ. ಇದು ಭಯ ಹುಟ್ಟಿಸೋಂಥ ಕೆಲಸ ಮಾಡ್ತಾರೆ. ಇದು ಬುದ್ಧಿವಂತಿಕೆ ಲಕ್ಷಣಗಳು. ಜೊತೆ ಸ್ವತಃ ಅವರು ಸಕ್ಕರೆ ಫ್ಯಾಕ್ಟ್ರಿಗಳನ್ನ ಮತ್ತೊಂದು ಏನೋ ಮಾಡಿ ತಮ್ಮ ಆರ್ಥಿಕ ಬಲವನ್ನು ಹೆಚ್ಚು ಮಾಡಿಕೊಂಡು ಈ ರಾಜಕೀಯಕ್ಕೆ ಬೇಕಂತ ಇವತ್ತಿನ ರಾಜಕೀಯಕ್ಕೆ ಬೇಕಾಗುವಂಥ ಹಣಬಲವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಏನಪ್ಪ ಅಂದರೆ ಎದುರು ಹಾಕೊಳ್ಳೋದು ಎದುರಿಸೋದು ಇಲ್ಲಿಯ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇವ್ರಿಗೂ ಪುರುಷರ ಕಷ್ಟನೂ ಅದ, ಇಲ್ಲ ಅಂತಲ್ಲ. ಯಾಕಂದರೆ ಅವ್ರನ್ನ ಹಿಂದೆ ಸರಿಸಿ ಇವರು ಅಧಿಕಾರ ಹಿಡ್ಕೊಳ್ತಾರೆ ಅಂದ್ರೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನೋ ಯಾರು ಸಹಕಾರ ಇರಲಿ ಏನೂ ಇರಲಿ, ಈ ಸ್ವತಃ ಕೆಲಸ ಮಾಡುವಂಥ ಕೆಲಸ ಮಾಡಿ ಜನರ ನಡಕ್ಕೆ ಹೋಗಿ ಜನರಿಗೆ ಬೇಕಾದಂಥ ಸಮಸ್ಯೆಗಳನ್ನ ಆಲಿಸುವಂಥದ್ದು, ಪರಿಹಾರ ಕೊಡುವಂಥ ಕೆಲಸವನ್ನು ನಮ್ಮ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡಿದ್ದರಿಂದಾಗೆ ಬೆಳಗಾವಿ ಜಿಲ್ಲೆ ಈ ಜಾರಕಿಹೊಳಿ ಸಹೋದರ ನಂತರದಲ್ಲಿ ಅವ್ರದ್ದು ಸೌಂಡ್ ಬರ್ತಿರ್ತದೆ, ಕೇಳ್ತಾ ಇರ್ತದೆ, ಮಾತಾಡ್ತಾ ಇರ್ತಾರೆ ಜನ. ಇಲ್ಲಪ್ಪ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಂದಿದ್ದಾರೆ, ಮಾಡ್ತಾಯಿದ್ದಾರೆ, ಅವ್ರಿಗೆ ಭೇಟಿ ಹಾಕ್ತಾರೆ. ಕೆಲವೊಬ್ಬರು ಈವನ್ ಜಾರಕಿಹೊಳಿ ಪರ ಇದ್ದಂಥ ಜನ ಸಹಿತ ಕದ್ದು ಮುಚ್ಚೋಗಿ ಭೇಟಿ ಆಗುವಂಥ ಅನೇಕ ಸಂದರ್ಭಗಳು ನಾವು ನೋಡಿದ್ದೀವಿ. ಯಾಕಂತಂದ್ರೆ ಈ ರಾಜಕೀಯದಲ್ಲಿ ಹಂಗೆ ರೀ, ಎಲ್ಲನೂ ಒಪ್ಪಿಸ್ಕೊಂಡು ಎಲ್ಲರೂ ಮೆಚ್ಚಿಸ್ಕೊಂಡು ಇರಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಹೇಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕಡು ಕೈ ಸೈ ಈ ಕಡು ಕೈ ಸೈ ಅಂತ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಮಾಡುವಂಥ ಒಂದು ಏನು ಬುದ್ಧಿಮತ್ತೆ ಏನದ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅದ. ಮತ್ತು ಮೋಸ್ಟ್ ಪ್ರಾಬಬ್ಲಿ ಅವ್ರು ತಮ್ಮ ಮಗನೂ ಸಹ ಬೆಳೆಸ್ತಾ ಇದ್ದಾರೆ. ಮುಂದಿನ MP ಮಾತ್ರ ಮಗನ ಪ್ರಬಲವಾಗಿ ನಿಲ್ಲಿಸ್ತಾರೆ ಬೆಳಗಾವಿ ಕ್ಷೇತ್ರದಲ್ಲಿ ಅನ್ನೋದು ಭಾಳಷ್ಟು ಅವರ ಬೆಂಬಲಿಗರ ಅಭಿಪ್ರಾಯ. ನೋಡೋಣ ಅದನ್ನು ಭವಿಷ್ಯದಲ್ಲಿ ಏನಾಗ್ತದೆ ಅಂತೇಳಿ. ಆದರೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಜೊತೆಗೆ ಮಂತ್ರಿ ಆಗಿದ್ದಾರೆ. ಇವತ್ತೇನೋ ಅವ್ರು ಬೆಳಗಾವಿ ಉಸ್ತುವಾರಿ ಇಲ್ಲ, ಆದರೂ ಉಡುಪಿ ಉಸ್ತುವಾರಿ ಇದ್ದಿದ್ದು ನಾವು ಮರೆಯೋಕ್ಕಾಗೋದಿಲ್ಲ. ಇದೊಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಗಂಡಿಗೆ ಸಮಸಮವಾಗಿ ಹೋರಾಟ ಮಾಡಬಲ್ಲೆ ಅನ್ನುವಂಥ ಹೆಣ್ಣು ಮಗಳು ತೋರಿಸಿದಂಥ ದಿಟ್ಟತನ, ಚಾಣಕ್ಯತನ, ತನ್ನಲ್ಲಿರುತ್ತಿರುವಂಥ ಒಂದು ಬುದ್ಧಿಮತ್ತೆಯನ್ನು ಸರಿಯಾಗಿ ಬೆಳೆಸ್ಕೊಂಡು ಮೇಲೆ ಎತ್ತರಕ್ಕೆ ಬೆಳೀತಾ ಇರೋದು. ಈವನ್ ಅವರು ಹಿಂದಿ, ಇಂಗ್ಲೀಷ್, ಕನ್ನಡ ಭಾಷೆಗಳ ಜೊತೆಗೆ ಇನ್ನಷ್ಟು ಭಾಷೆಗಳನ್ನು ಕಲಿತ ನಿರರ್ಗಳವಾಗಿ ಮರಾಠಿಗರೊಂದಿಗೆ, ನಿರರ್ಗಳವಾಗಿ ಕನ್ನಡಿಗರೊಂದಿಗೆ ಒಂದು ಸ್ನೇಹ ಸಂಬಂಧ ಇಟ್ಟುಕೊಂಡಿದ್ದರಿಂದಾಗೆ ಇವತ್ತು ಮಹಾರಾಷ್ಟ್ರ ಏಕೀಕರಣ ಅಂತ MES ಅಂತ ಕ್ಷೇತ್ರಗಳು ಅವ್ರ ವಶ ಆಗಿದೆ. ಅವರದು ಅಷ್ಟ ಸತ್ಯದ ಅಲ್ಲಿ ಮರಾಠಿಗರನ್ನು ಕನ್ನಡಿಗರನ್ನು ಒಬ್ಬ ಸಹೋದರರನ್ನು ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದು ಸಹಿತ ಅಷ್ಟೇ ಗಮನಾರ್ಹ ಅಂತ ಹೇಳ್ತಾ, ಇವತ್ತಿನ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕುರಿತಾಗಿ ನಿಮಗೆ ಏನು ಅನಿಸ್ತು? ನಾ ಮಾತಾಡಿ ತಪ್ಪು ಅನಿಸ್ತಾ, ಸುಳ್ಳು ಅನಿಸ್ತಾ ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಹೆಣ್ಣು ಮಗಳು ಒಬ್ಬ ರಾಜಕೀಯ ಲೀಡರಾಗಿ ಬೆಳೆದು ಅಷ್ಟು ಸಣ್ಣ ವಿಷಯ ಅಲ್ಲ, ಸರಳ ವಿಷಯ ಅಲ್ಲ, ದಿಟ್ಟತನದ ವಿಷಯ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥತೆ ಸಿತಾರಾಮ ಸತ್ಯದ ಕೈಗೊಂಡು ಒಂದು ನೀವು